ತಾಯಿ ಸತಿಯ ಯೋನಿ ಭಾಗ ಬಿದ್ದ ಪವಿತ್ರ ಕ್ಷೇತ್ರ. ಜಗತ್ತನ್ನ ಕಾಯುವ ದೇವಿಯೇ ಇಲ್ಲಿ ಮುಟ್ಟಾಗುತ್ತಾಳೆ. ಜೂನ್ ತಿಂಗಳ ಆ 3 ದಿನ ನಡೆಯುತ್ತೆ ಮಹಾಪವಾಡ. ದೇವಿ ಋತುಚಕ್ರದ ಸಮಯದಲ್ಲಿ ನದಿ ಕೆಂಪಾಗುತ್ತೆ. ರಕ್ತ ವಸ್ತ್ರದ ರಹಸ್ಯ, ಕಾಮಾಖ್ಯ ಕ್ಷೇತ್ರದ ಮಹಾಪವಾಡ. ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್, ಮಹಾಶಕ್ತಿಪೀಠ ಕಾಮಾಖ್ಯ ಯೋನಿ ಪೂಜೆ ರಹಸ್ಯ. ನಾನು ಗಂಗಾ ಜಾಧವ್. ನಮಸ್ಕಾರ ವೀಕ್ಷಕರೇ. ನಮ್ಮ ಭಾರತದಲ್ಲಿ 51 ಪವಿತ್ರ ಶಕ್ತಿ ಪೀಠಗಳಿವೆ. ಆದರೆ ಈ ಒಂದು ಶಕ್ತಿ ಪೀಠದ ಕಥೆಯೇ ಬೇರೆ. ಇಲ್ಲಿ ಯಾವುದೋ ವಿಗ್ರಹಗಳಿಲ್ಲ. ಇಲ್ಲಿ ಕಲ್ಲುಗಳನ್ನು, ಫೋಟೋಗಳನ್ನು ಪೂಜಿಸುವುದಿಲ್ಲ. ಬದಲಿಗೆ ಜಗತ್ತನ್ನೇ ಸೃಷ್ಟಿಸಿದ ಜಗನ್ಮಾತೆಯ ಯೋನಿಯನ್ನ ಪೂಜಿಸಲಾಗುತ್ತೆ. ವಿಶೇಷ ಅಂದ್ರೆ ವರ್ಷಕ್ಕೆ 1 ಸಲ ಈ ಪುಣ್ಯ ಕ್ಷೇತ್ರದಲ್ಲಿ ಮಹಾಪವಾಡ ನಡೆಯುತ್ತೆ. ಜೂನ್ ತಿಂಗಳ ಆ 3 ದಿನಗಳು ಸತಿ ದೇವಿಯ ಋತುಚಕ್ರದ ಸಮಯ. ಈ ಸಮಯದಲ್ಲಿ ಇಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಯೇ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ವಿಜ್ಞಾನವೂ ಕೂಡ ತಲೆಬಾಗುತ್ತದೆ. ತಾಂತ್ರಿಕರು ಮುಕ್ತಿ ಹುಡುಕುವ ಆ ಕರಾಳ ರಾತ್ರಿಗಳ ರಹಸ್ಯವೇನು? ಅಸ್ಸಾಂನ ನೀಲಾಂಚಲ ಬೆಟ್ಟಗಳ ಮಡಿಲಲ್ಲಿರುವ ಪವಿತ್ರ ಕಾಮಾಖ್ಯ ದೇವಸ್ಥಾನದ ರಹಸ್ಯದ ಬಗ್ಗೆ ತಿಳಿಯೋಣ ಬನ್ನಿ. ತಾಯಿ ಸತಿಯ ಯೋನಿ ಭಾಗ ಬಿದ್ದ ಪವಿತ್ರ ಕ್ಷೇತ್ರ. ಜಗತ್ತನ್ನ ಕಾಯುವ ದೇವಿಯೇ ಇಲ್ಲಿ ಮುಟ್ಟಾಗುತ್ತಾಳೆ. ಜೂನ್ ತಿಂಗಳ ಆ 3 ದಿನ ನಡೆಯುತ್ತೆ ಮಹಾಪವಾಡ. ದೇವಿ ಋತುಚಕ್ರದ ಸಮಯದಲ್ಲಿ ನದಿ ಕೆಂಪಗಾಗುತ್ತೆ. ರಕ್ತವಸ್ತ್ರದ ರಹಸ್ಯ, ಕಾಮಾಖ್ಯ ಕ್ಷೇತ್ರದ ಮಹಾಪವಾಡ. ನಮ್ಮ ಪುಣ್ಯಭೂಮಿ ಭಾರತ ಹಲವು ರಹಸ್ಯಗಳ ತವರೂರು. ಇಲ್ಲಿನ ಕಣಕಣದಲ್ಲಿಯೂ ದೈವೀ ಶಕ್ತಿ ಅಡಗಿರುತ್ತೆ. ಆದರೆ ಈ ಪುಣ್ಯಭೂಮಿಯ ಈಶಾನ್ಯ ದಿಕ್ಕಿನಲ್ಲಿರುವ ಆ ಒಂದು ಜಾಗವಿದೆಯಲ್ಲ, ಅಲ್ಲಿ ಇಂದಿಗೂ ವಿಜ್ಞಾನ ತಲೆಬಾಗುತ್ತೆ. ಹೌದು, ನಾವು ಹೇಳ್ತಾ ಇರೋದು ಅಸ್ಸಾಂನ ಗುವಾಹಟಿಯಲ್ಲಿರುವ ನೀಲಾಂಚನ ಪರ್ವತದ ಮೇಲೆ ನೆಲೆಸಿರುವ ಜಗತ್ ಪ್ರಸಿದ್ಧ ಕಾಮಾಖ್ಯ ದೇವಿಯ ದೇವಸ್ಥಾನದ ಬಗ್ಗೆ. ಇದು ಕೇವಲ ದೇವಸ್ಥಾನವಲ್ಲ, ಇದು 51 ಶಕ್ತಿಪೀಠಗಳಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಮತ್ತು ಮಹಾಮಾಂತ್ರಿಕ ಪೀಠ. ಇಲ್ಲಿಗೆ ಕಾಲಿಟ್ಟರೆ ಸಾಕು ಮೈ ರೋಮಾಂಚನಗೊಳ್ಳುತ್ತದೆ. ಇಡೀ ಜಗತ್ತಿನಲ್ಲಿ ಹೆಣ್ಣಿನ ಸೃಷ್ಟಿ ಸಾಮರ್ಥ್ಯವನ್ನು ಆರಾಧಿಸುವ ಏಕೈಕ ಮಹಾಕ್ಷೇತ್ರ ಇದು. ಅಸ್ಸಾಂನ ಗುವಾಹಟಿಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ನೀಲಾಂಚನ ಪರ್ವತ. ಈ ಪರ್ವತದ ಮೇಲೆ ನಿಂತಿರುವ ಕಾಮಾಖ್ಯ ದೇವಾಲಯ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಪವಾಡ, ತಂತ್ರ, ಮಂತ್ರ ಮತ್ತು ನಂಬಿಕೆಗಳ ಮಹಾಸಂಗಮ. ಪ್ರಪಂಚದ ಬೇರೆಲ್ಲೂ ಕಾಣದ ವಿಸ್ಮಯವೊಂದು ಇಲ್ಲಿ ಪ್ರತಿ ವರ್ಷ ಜರುಗುತ್ತದೆ. ಈ ಶಕ್ತಿಪೀಠದ ಉಗಮದ ಹಿಂದೆ ಒಂದು ರೋಮಾಂಚನಕಾರಿ ಪುರಾಣದ ಕಥೆ ಇದೆ. ದಕ್ಷ ಮಹಾರಾಜ ಹಮ್ಮಿಕೊಂಡಿದ್ದ ಯಾಗದಲ್ಲಿ ತನ್ನ ಪತಿ ದೇವದೇವನಾದ ಮಹಾದೇವನಿಗೆ ಅವಮಾನವಾದಾಗ ಅದನ್ನು ಸಹಿಸದೆ ಸತೀದೇವಿ ಅದೇ ಯಜ್ಞಕುಂಡದಲ್ಲಿ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾಳೆ. ಶಿವ ಸತಿಯ ಪಾರ್ಥಿವ ಶರೀರವನ್ನು ಹೆಗಲ ಮೇಲೆ ಹೊತ್ತು ಪ್ರಳಯ ತಾಂಡವವನ್ನಾಡಲು ಶುರು ಮಾಡುತ್ತಾನೆ. ಇಡೀ ಬ್ರಹ್ಮಾಂಡವೇ ನಡುಗುವಾಗ ಜಗತ್ತನ್ನು ರಕ್ಷಿಸಲು ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳನ್ನಾಗಿ ಕತ್ತರಿಸುತ್ತಾನೆ. ಆಗ ಸತಿದೇವಿಯ ಗರ್ಭ ಮತ್ತು ಯೋನಿ ಭಾಗ ಬಿದ್ದ ಜಾಗವೇ ಈ ನೀಲಾಂಚನ ಪರ್ವತ. ಅದಕ್ಕಾಗಿ ಈ ಕ್ಷೇತ್ರವನ್ನು ಇಡೀ ಬ್ರಹ್ಮಾಂಡದ ಕೇಂದ್ರಬಿಂದು, ಸೃಷ್ಟಿಯ ಮೂಲ ಎಂದು ಕರೆಯಲಾಗುತ್ತೆ. ನೀವು ಭಾರತದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ದೇವತೆಯರ ಸುಂದರ ವಿಗ್ರಹಗಳನ್ನು ಕಾಣಬಹುದು. ಆದರೆ ಈ ಕಾಮಾಖ್ಯ ದೇವಸ್ಥಾನದಲ್ಲಿ ಯಾವುದೇ ವಿಗ್ರಹಗಳಿರುವುದಿಲ್ಲ. ಪ್ರತಿ ವರ್ಷ ಜೂನ್ ತಿಂಗಳು ಬರ್ತಾ ಇದ್ದಂತೆ ಇಲ್ಲಿ ಪವಾಡವೊಂದು ನಡೆಯುತ್ತೆ. ಜಗತ್ತನ್ನ ಕಾಯುವ ದೇವಿಯೇ ಇಲ್ಲಿ ಮುಟ್ಟಾಗುತ್ತಾಳೆ. ಹೌದು, ನೀವು ಕೇಳುತ್ತಿರುವುದು ನಿಜ. 2026 ಜೂನ್ 22ರಿಂದ ಜೂನ್ 26ರವರೆಗೆ ಕಾಮಾಖ್ಯ ದೇವಿ ಮುಟ್ಟಿನ ದಿನಗಳನ್ನು ಎದುರಿಸುತ್ತಾಳೆ. ಇಡೀ ದೇಶವೇ ಆಕೆಯ ಋತುಚಕ್ರದ ದಿನಗಳನ್ನ ಒಂದು ಮಹಾ ಹಬ್ಬದಂತೆ ಆಚರಿಸುತ್ತದೆ. ಅದೇ ಜಗತ್ ಪ್ರಸಿದ್ಧ ಅಂಬುಬಾಚಿ ಮೇಳ. ಏನಿದು ಅಂಬುಬಾಚಿ ಮೇಳ? ದೇವಸ್ಥಾನದ ಗರ್ಭಗುಡಿಯ ಕದ ಮುಚ್ಚಿದಾಗ ಅಲ್ಲಿ ನಡೆಯುವ ರಹಸ್ಯಗಳೇನು ನೋಡೋಣ ಬನ್ನಿ.
ಸತಿದೇವಿಯ ಮೃತದೇಹವನ್ನು ಹೆಗಲ ಮೇಲೆ ಹೊತ್ತು ಶಿವನು ರುದ್ರತಾಂಡವ ಮಾಡಲು ಶುರು ಮಾಡುತ್ತಾನೆ. ಜಗತ್ತನ್ನು ಪ್ರಳಯದಿಂದ ರಕ್ಷಿಸಲು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸುತ್ತಾನೆ. ಈ ದೇಹದ ಭಾಗಗಳು ಬಿದ್ದ ಜಾಗಗಳೇ ಇವತ್ತು ಪವಿತ್ರ ಶಕ್ತಿಪೀಠಗಳಾಗಿವೆ. ಅದರಲ್ಲಿ ಸತೀದೇವಿಯ ಮಹಾಶಕ್ತಿ ಕೇಂದ್ರವಾದ ಯೋನಿ ಭಾಗ ಬಿದ್ದ ಜಾಗವೇ ಈ ಕಾಮಾಖ್ಯ. ಇನ್ನು ಇತಿಹಾಸದ ಪುಟಗಳನ್ನು ತಿರುವಿದರೆ 16ನೇ ಶತಮಾನದಲ್ಲಿ ಕೋಚ್ ರಾಜವಂಶದ ರಾಜ ನರನಾರಾಯಣ ಈ ದೇವಾಲಯವನ್ನು ಮರುನಿರ್ಮಾಣ ಮಾಡುತ್ತಾರೆ. ಮುಸ್ಲಿಂ ಆಕ್ರಮಣಕಾರ ಕಾಲಾ ಪಹಡ್ ಈ ದೇವಸ್ಥಾನವನ್ನು ನಾಶ ಮಾಡಲು ಪ್ರಯತ್ನಪಟ್ಟಿದ್ದ. ದೇವಿಯ ಶಕ್ತಿ ಮುಂದೆ ಅದು ಸಾಧ್ಯವಾಗಲಿಲ್ಲ ಎನ್ನುತ್ತೆ ಇತಿಹಾಸ. ಈ ಕಾಮಾಖ್ಯ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಇದೆ. ನೀವು ಕಾಮಾಖ್ಯ ದೇವಸ್ಥಾನದ ಒಳಗೆ ಕಾಲಿಟ್ಟರೆ ಆಶ್ಚರ್ಯ ಕಾದಿರುತ್ತೆ. ಇಲ್ಲಿ ಬೇರೆ ದೇವಸ್ಥಾನಗಳಂತೆ ದೇವಿಯರ ವಿಗ್ರಹಗಳಿಲ್ಲ. ಬದಲಿಗೆ ನೆಲಮಟ್ಟದಿಂದ ಕೆಳಗಿರುವ ಒಂದು ಸಣ್ಣ ಗುಹೆಯೊಳಗೆ ನೀವು ಪ್ರವೇಶಿಸಬೇಕು. ಅಲ್ಲಿ ಸದಾ ಕತ್ತಲು ಆವರಿಸಿಕೊಂಡಿರುತ್ತದೆ. ತುಪ್ಪದ ದೀಪಗಳ ಬೆಳಕಿನಲ್ಲಿ ಮಾತ್ರ ನಿಮಗೆ ಕಾಣುವುದು ಕಲ್ಲಿನ ಸಣ್ಣ ಹೆಣ್ಣಿನ ಸೃಷ್ಟಿಯ ಭಾಗ. ಹೆಣ್ಣು ಮುಟ್ಟಾಗುವುದನ್ನು ಮಡಿ ಮೈಲಿಗೆಯ ಹೆಸರಿನಲ್ಲಿ 4 ಗೋಡೆಗಳ ಮಧ್ಯೆ ಮುಚ್ಚಿಡಲಾಗುತ್ತದೆ. ಆದರೆ ಅದೇ ಮುಟ್ಟಿನ ರಕ್ತವನ್ನು ಪವಿತ್ರ ಪ್ರಸಾದವನ್ನಾಗಿ ಸ್ವೀಕರಿಸಲಾಗುತ್ತದೆ. ಇಡೀ ಜಗತ್ತೇ ಮಂಡಿಯೂರಿ ನಮಿಸುವ ಒಂದು ದಿವ್ಯ ಕ್ಷೇತ್ರವಿದು. ಈಕೆ ಸಾಮಾನ್ಯ ದೇವತೆಯಿಲ್ಲ. ಸೃಷ್ಟಿಯ ರಹಸ್ಯವನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ಜಗನ್ಮಾತೆ ಆಕೆ ಆಸಾಮಿನ ನೀಲಾಂಚನದ ಬೆಟ್ಟದ ಮೇಲೆ ನೆಲೆಸಿರುವ ಮಾಂತ್ರಿಕ ಶಕ್ತಿ ಕಾಮಾಖ್ಯ ದೇವಿ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಈ ದೇವಿಯು ಮುಟ್ಟಾಗಿರುತ್ತಾಳೆ ಎನ್ನುವಂತಹ ನಂಬಿಕೆ ಇಲ್ಲಿ ಜನರಲ್ಲಿದೆ. ಇದನ್ನೇ ಅಂಬುಬಾಚಿ ಎನ್ನಲಾಗುತ್ತದೆ. ಜೂನ್ 22ರಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಿ ಸೀಲ್ ಮಾಡುತ್ತಾರೆ. ಮುಂದಿನ 3 ದಿನಗಳ ಕಾಲ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ. ಭಕ್ತರಿಗೆ ದರ್ಶನವೂ ಕೂಡ ಇರುವುದಿಲ್ಲ. ನಮ್ಮ ಭಾರತ ಅನಾದಿ ಕಾಲದಿಂದಲೂ ಹಲವು ಆಚರಣೆಗಳ, ನಂಬಿಕೆಗಳ ಮತ್ತು ಆಧ್ಯಾತ್ಮಕತೆಯ ತವರೂರಾಗಿದೆ. ಇಲ್ಲಿ ಕಲ್ಲಿನ ಮೂರ್ತಿಗಳ ಪೂಜೆಯಷ್ಟೇ ಅಲ್ಲ, ಪ್ರಕೃತಿಯ ಪ್ರತಿ ಕಣವೂ ಕೂಡ ದೈವಿಕವಾಗಿ ಆರಾಧಿಸಲ್ಪಡುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 22ರಿಂದ ಜೂನ್ 26ರವರೆಗೆ ಆಸಾಂನ ಗುವಾಹಟಿಯ ನೀಲಾಂಚನ ಪರ್ವತದ ಮೇಲೆ ಒಂದು ಪವಾಡ ನಡೆಯುತ್ತೆ. ಇಲ್ಲಿ ಜಗನ್ಮಾತೆ 3 ದಿನಗಳ ಕಾಲ ತನ್ನ ಋತುಚಕ್ರದ ಪವಿತ್ರ ದಿನಗಳನ್ನು ಕಳೆಯುತ್ತಾಳೆ. ಈ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತೆ. ಆಶ್ಚರ್ಯ ಏನು ಅಂದರೆ ಈ 3 ದಿನಗಳ ಕಾಲ ದೇವಸ್ಥಾನದ ಪಕ್ಕದಲ್ಲಿಯೇ ಹರಿಯುವ ಪವಿತ್ರ ಬ್ರಹ್ಮಪುತ್ರ ನದಿಯ ನೀರು ಸಂಪೂರ್ಣವಾಗಿ ರಕ್ತದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಮುಟ್ಟಿನ ಅವಧಿ ಮುಗಿದ ನಂತರ 4ನೆಯ ದಿನ ದೇವಸ್ಥಾನದ ಕದವನ್ನು ತೆರೆಯಲಾಗುತ್ತದೆ. ದೇವಿಗೆ ಪವಿತ್ರ ಸ್ನಾನವನ್ನು ಮಾಡಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ದೇವಿಯ ಗರ್ಭಗುಡಿಯ ಬಾಗಿಲು ತೆರೆದಾಗ ಆ ಒಂದು ವಿಸ್ಮಯ ಪವಾಡ ನಡೆದಿರುತ್ತದೆ. ಹೌದು, ಆ ಒಂದು ಪ್ರಸಾದಕ್ಕಾಗಿ ಜಗತ್ತಿನ ಶ್ರೀಮಂತರಿಂದ ಹಿಡಿದು ಸಾಮಾನ್ಯರವರೆಗೂ ಕೂಡ ಸಾಲಿನಲ್ಲಿ ನಿಲ್ಲುತ್ತಾರೆ. ಆ ಪ್ರಸಾದವೇ ರಕ್ತ ವಸ್ತ್ರ ಅಥವಾ ಅಂಬುಬಾಚಿ ವಸ್ತ್ರ. ಈ ವಸ್ತ್ರದ ಬಗ್ಗೆ ನೋಡೋಣ. ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ನಡೆಯುವ ಆ ಒಂದು ಪವಾಡ ಇಡೀ ಜಗತ್ತೇ ಅಸ್ಸಾಂ ಕಡೆ ತಿರುಗಿ ನೋಡುವಂತೆ ಮಾಡುತ್ತೆ. ಅದೇ ಅಂಬುಬಾಚಿ ಮೇಳ. ಈ ಸಮಯದಲ್ಲಿ ಕಾಮಾಖ್ಯ ದೇವಿ ಮುಟ್ಟಾಗುತ್ತಾಳೆ ಎಂಬ ನಂಬಿಕೆ ಇದೆ. ಆ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಆಶ್ಚರ್ಯ ಏನು ಅಂದ್ರೆ ಆ 3 ದಿನಗಳ ಕಾಲ ದೇವಸ್ಥಾನದ ಸುತ್ತಮುತ್ತ ಹರಿಯುವ ಪವಿತ್ರ ಬ್ರಹ್ಮಪುತ್ರ ನದಿಯ ನೀರು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. 3 ದಿನಗಳ ನಂತರ ದೇವಸ್ಥಾನದ ಬಾಗಿಲು ತೆರೆದಾಗ ಭಕ್ತರಿಗೆ ದೇವಿಯ ರಕ್ತ ವಸ್ತ್ರವನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಈ ವಸ್ತ್ರವನ್ನ ಪೂಜಿಸಿದ್ರೆ ಸಕಲ ಕಷ್ಟಗಳು, ಮಾಟ ಮಂತ್ರದ ಬಾಧೆಗಳು ದೂರವಾಗುತ್ತವೆ ಎಂಬ ಕೋಟ್ಯಾಂತರ ಭಕ್ತರ ನಂಬಿಕೆ. ಬನ್ನಿ ಆ ಬಗ್ಗೆ ನೋಡೋಣ.
ಹೌದು, ಇಲ್ಲಿ ಯಾವುದೇ ದೇವತೆಗಳ ವಿಗ್ರಹವಿಲ್ಲ. ಕಲ್ಲಿನ ರೂಪದಲ್ಲಿರುವ ಪ್ರಕೃತಿಯ ಜನಾಂಗಕ್ಕೆ ಇಲ್ಲಿ ಪೂಜೆ ನಡೆಯುತ್ತೆ. ಸಾಮಾನ್ಯವಾಗಿ ಮಹಿಳೆಯರು ಪ್ರತಿ ತಿಂಗಳು ಎದುರಿಸುವಂತಹ 3 ದಿನದ ಋತುಚಕ್ರ ಅಥವಾ ಮುಟ್ಟಿನ ದಿನಗಳು ಪ್ರಕೃತಿಯ ನಿಯಮ ಅಂತಾರೆ. ಆದರೆ ಜಗತ್ತಿಗೆ ಜೀವ ನೀಡುವ ಆ ಜಗನ್ಮಾತೆಯು ಇಲ್ಲಿ ಮುಟ್ಟಾಗುತ್ತಾಳೆ. ಹೌದು, ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಕಾಮಾಖ್ಯ ದೇವಿಯು ಋತುಚಕ್ರದ ದಿನಗಳನ್ನು ಕಳೆಯುತ್ತಾಳೆ ಎಂಬುದು ಇಲ್ಲಿನ ಅಚಲ ನಂಬಿಕೆ. ದೇವಿಯ ಈ ಮುಟ್ಟಿನ ದಿನಗಳನ್ನೇ ಇಲ್ಲಿ ಹಬ್ಬದಂತೆ ಆಚರಣೆ ಮಾಡಲಾಗುತ್ತೆ. ಇದನ್ನೆಲ್ಲ ಅಂಬುಬಾಚಿ ಮೇಳ ಅಂತ ಕರೆಯಲಾಗುತ್ತೆ. ಈ 3 ದಿನಗಳ ಕಾಲ ಇಡೀ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಯಾವುದೇ ಭಕ್ತರಿಗೆ ದರ್ಶನ ಇರೋದಿಲ್ಲ. ದೇವಿಯು ವಿಶ್ರಾಂತಿಯನ್ನು ಪಡೆಯುವ ಈ ಸಮಯದಲ್ಲಿ ಇಡೀ ನೀಲಾಚಲ ಬೆಟ್ಟವೇ ಮೌನಕ್ಕೆ ಶರಣಾಗಿರುತ್ತೆ. ಈ 3 ದಿನಗಳಲ್ಲಿ ನಡೆಯುವ ಆ ಮಹಾಪವಾಡ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸುತ್ತದೆ. ದೇವಿಯ ಮುಟ್ಟಿನ ರಕ್ತದ ಪ್ರಭಾವದಿಂದಾಗಿ ದೇವಾಲಯದ ಪಕ್ಕದಲ್ಲೇ ಹರಿಯುವ ಭಾರತದ ಪವಿತ್ರ ನದಿ ಬ್ರಹ್ಮಪುತ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ನದಿಯ ನೀರು ರಕ್ತದಂತೆ ಕೆಂಪಾಗಿ ಹರಿಯುವ ಈ ದೃಶ್ಯ ಭಕ್ತರಲ್ಲಿ ರೋಮಾಂಚನಕಾರಿ ಅನುಭವವನ್ನು ಉಂಟು ಮಾಡುತ್ತದೆ. ವಿಜ್ಞಾನಕ್ಕೆ ಇಂದಿಗೂ ಇದೊಂದು ದೊಡ್ಡ ಸವಾಲಾಗಿದೆ. ಹೌದು, ದೇವಸ್ಥಾನದ ಬಾಗಿಲು ಮುಚ್ಚುವ ಮುನ್ನ ದೇವಿಯ ಯೋನಿ ಪೀಠದ ಮೇಲೆ ಬಿಳಿ ಬಣ್ಣದ ಶುದ್ಧ ಹತ್ತಿ ಬಟ್ಟೆಯಿಂದ ಮುಚ್ಚಲಾಗುತ್ತದೆ. 4ನೇ ದಿನ ಬಾಗಿಲು ತೆರೆದಾಗ ಆ ಬಿಳಿ ಬಟ್ಟೆ ದೇವಿಯ ಮುಟ್ಟಿನ ರಕ್ತದಿಂದ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಬಟ್ಟೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ. ಹೌದು, ದೇವಿಯ ಮಹಾಪ್ರಸಾದ ಆ ಕೆಂಪು ಬಟ್ಟೆಯನ್ನ ಮನೆಯಲ್ಲಿ ಇಟ್ಕೊಂಡ್ರೆ ದುಷ್ಟ ಶಕ್ತಿಗಳು ನಾಶವಾಗುತ್ತವೆ, ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಇದು ಕೇವಲ ಭಕ್ತರ ಪಾಲಿನ ದೇವಸ್ಥಾನವಲ್ಲ, ಬದಲಿಗೆ ಬ್ರಹ್ಮಾಂಡದ ನಿಗೂಢ ಶಕ್ತಿಗಳನ್ನ ನಿಯಂತ್ರಿಸುವ ಪವರ್ಫುಲ್ ಸ್ಥಳ ಇದು. ಹೌದು, ಮಾಟ ಮಂತ್ರ ತಂತ್ರ ಸಾಧನೆಗೆ ಇಡೀ ದೇಶದಲ್ಲಿಯೇ ಕಾಮಾಖ್ಯಕ್ಕಿಂತ ಮಿಗಿಲಾದ ಜಾಗ ಮತ್ತೊಂದಿಲ್ಲ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಹಿಮಾಲಯದ ಗುಹೆಗಳಿಂದ ಯಾರ ಕಣ್ಣಿಗೂ ಬೀಳದ ನಿಗೂಢ ಸ್ಮಶಾನಗಳಿಂದ ನೂರಾರು ಅಘೋರಿಗಳು, ನಾಗಸಾಧುಗಳು ಮತ್ತು ತಾಂತ್ರಿಕರು ಇಲ್ಲಿಗೆ ಬರುತ್ತಾರೆ. ಇವರ ಜಟಮುಡಿ, ಮೈಮೇಲಿನ ಭಸ್ಮ, ಕೈಯಲ್ಲಿನ ತ್ರಿಶೂಲಗಳನ್ನು ನೋಡಿದರೆ ಸಾಮಾನ್ಯ ಜನರಿಗೆ ಒಂದು ಕ್ಷಣ ಮೈ ನಡುಕ ಉಂಟಾಗುತ್ತದೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಸಿದ್ಧ ಪುರುಷರ ತಂತ್ರಶಕ್ತಿಯ ವೈಭವವೇ ಸರಿ. ಹಗಲಿನಲ್ಲಿ ಭಕ್ತರ ಜಯಘೋಷಗಳಿಂದ ಮೊಳಗುವ ಈ ಪುಣ್ಯಕ್ಷೇತ್ರ ರಾತ್ರಿಯಾಗುತ್ತಲೇ ಕತ್ತಲಿಗೆ ಜಾರುತ್ತದೆ. ಗಡಿಯಾರದ ಮುಳ್ಳು ಮಧ್ಯರಾತ್ರಿ 12 ದಾಟುತ್ತಿದ್ದಂತೆ ಕಾಮಾಖ್ಯದ ರಹಸ್ಯಗಳು ಓಡಾಡಲು ಆರಂಭಿಸುತ್ತವೆ. ಸಾಮಾನ್ಯ ಜನರಿಗೆ ಇಲ್ಲಿಗೆ ಪ್ರವೇಶವಿರಲಿ, ಆ ಕಡೆ ತಲೆ ಎತ್ತಿ ನೋಡುವ ಧೈರ್ಯ ಸಹ ಇರುವುದಿಲ್ಲ. ಹೊತ್ತಿ ಉರಿಯುವ ಚಿತೆಯ ಭಸ್ಮ, ತಂತ್ರ ಮುದ್ರೆಗಳು ಮತ್ತು ಗುಪ್ತ ಮಂತ್ರಗಳ ಉಚ್ಚಾರಣೆ, ಇಲ್ಲಿ ನಡೆಯುವ ತಾಂತ್ರಿಕ ಪೂಜೆಗಳು ಸಾಮಾನ್ಯ ಜನರನ್ನು ಬೆಚ್ಚಿ ಬೀಳಿಸುತ್ತವೆ. ಹೌದು, ಇಲ್ಲಿ ಕೆಟ್ಟದ್ದನ್ನು ಮಾಡುವುದಕ್ಕಾಗಲಿ ಅಥವಾ ಯಾರಿಗೋ ಹಾನಿ ಮಾಡುವುದಕ್ಕಾಗಲಿ ತಂತ್ರ ಸಾಧನೆಯನ್ನು ಮಾಡುವುದಿಲ್ಲ. ಬದಲಿಗೆ ಬ್ರಹ್ಮಾಂಡದಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ನಾಶ ಮಾಡುವುದಕ್ಕಾಗಿ ಈ ತಂತ್ರ ಮಂತ್ರಗಳನ್ನು ಉಪಯೋಗಿಸ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಈ ಕಠಿಣ ಸಾಧನೆಗಳನ್ನು ಮಾಡಲಾಗುತ್ತೆ. ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಲು ಇಲ್ಲಿನ ಸಾಧಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ತಂತ್ರವಿದ್ಯೆಯನ್ನು ಸಿದ್ಧಿಸಿಕೊಳ್ತಾರೆ. ಭಯ, ಭಕ್ತಿ, ಕತ್ತಲು, ಬೆಳಕು, ಮಂತ್ರ, ತಂತ್ರ ಇದೆಲ್ಲದರ ಅದ್ಭುತ ಸಂಗಮವೇ
ಈ ಕಾಮಾಖ್ಯ ಕ್ಷೇತ್ರ. ನೋಡುವ ಕಣ್ಣಿಗೆ ಇದು ಮಾಟಾಮಂತ್ರದ ಜಾಗವಾಗಿ ಕಾಣಬಹುದು, ಆದರೆ ಅನುಭವಿಸುವ ಜೀವಕ್ಕೆ ಇದು ಬ್ರಹ್ಮಾಂಡದ ಪರಮಶಕ್ತಿಯ ಕೇಂದ್ರ. ಅಂಬುಬಾಚಿ ಮೇಳ ಅಂದ್ರೆ ಬರೀ ಸಾಮಾನ್ಯ ಭಕ್ತರ ಹಬ್ಬವಲ್ಲ, ತಾಂತ್ರಿಕರ ಮಹಾ ಸಮ್ಮೇಳನ. ನಿಗೂಢ ಸಾಧುಗಳು, ಅಘೋರಿಗಳು ಕೇವಲ ಈ 4 ದಿನಗಳು ಮಾತ್ರ ಕಾಮಾಖ್ಯದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಸೃಷ್ಟಿಯ ಅಧಿನಾಯಕಿಯನ್ನ ಒಲಿಸಿಕೊಳ್ಳಲು ರಹಸ್ಯ ಪೂಜೆಗಳು, ಮಂತ್ರ ಸಿದ್ಧಿಗಳು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಜರುಗುತ್ತವೆ. ಕಾಮಾಖ್ಯ ದೇವಿ ದೇವಾಲಯದ ಗರ್ಭಗುಡಿಯಲ್ಲಿ ಯೋನಿ ರೂಪದಲ್ಲಿ ಕಪ್ಪು ಬಣ್ಣದ ಪವಿತ್ರ ಕಲ್ಲಿನಲ್ಲಿ ನೆಲೆಸಿದ್ದಾಳೆ. ಪ್ರಕೃತಿಯ ಈ ಅದ್ಭುತ ರಹಸ್ಯವನ್ನ ಕಣ್ಣಾರೆ ಕಾಣಲು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು, ತಾಂತ್ರಿಕರು ಬರ್ತಾರೆ. ಹೆಣ್ಣಿನ ಋತುಚಕ್ರವನ್ನ ಅಶುದ್ಧ ಅಂತ ನೋಡುವ ಸಮಾಜದ ಕಣ್ಣೆದುರು ಕಾಮಾಖ್ಯ ದೇವಿ ಅದೇ ಋತುಚಕ್ರವನ್ನ ಅತ್ಯಂತ ಪವಿತ್ರ ಅಂತ ಭಾವಿಸುವಂತೆ ಮಾಡಿದ್ದಾಳೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ದೇವಿಯ ಗರ್ಭಗುಡಿಯಲ್ಲಿರೋ ನೀರಿನ ಬುಗ್ಗೆಯು ಈ ಸಮಯದಲ್ಲಿ ರಕ್ತದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು ಮಹಾತಾಯಿಯ ಪವಾಡ. ಕೋಟ್ಯಾಂತರ ಭಕ್ತರಿಗೆ ಇದು ದೇವಿಯ ಜೀವಂತ ಶಕ್ತಿಯ ಸಂಕೇತ. ಮುಟ್ಟು ಅನ್ನೋದು ಕೀಳಲ್ಲ, ಅದು ಈ ಭೂಮಿಯ ಮೇಲೆ ಜೀವದ ಸೃಷ್ಟಿಗೆ ಕಾರಣವಾಗುವ ಪರಮ ಪವಿತ್ರ ಪ್ರಕ್ರಿಯೆ ಅನ್ನೋದನ್ನು ಕಾಮಾಖ್ಯ ದೇವಿ ಜಗತ್ತಿಗೆ ಸಾರುತ್ತಾಳೆ. ಇದೇ ಕಾರಣಕ್ಕೆ ಆಕೆಯನ್ನು ಫಲವತ್ತತೆಯ ದೇವತೆ ಅಂತ ಕರೆದು ಆರಾಧಿಸುತ್ತಾರೆ. ಇವತ್ತು ಸಂತಾನ ಭಾಗ್ಯ ಸಿಗದ ಅದೆಷ್ಟೋ ದಂಪತಿಗಳು, ತಾಯಿಯಾಗಲು ಬಯಸುವ ಅದೆಷ್ಟೋ ಜನ ಮಹಿಳೆಯರು ಈ ಕ್ಷೇತ್ರಕ್ಕೆ ಬಂದು ದೇವಿಗೆ ವಿಶೇಷ ಹರಕೆಯನ್ನು ಹೊತ್ತ ನಂತರ ದೇವಿಯ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆಗಳು, ಗರ್ಭಕೋಶದ ಕಾಯಿಲೆಗಳು ಕಾಮಾಖ್ಯ ದೇವಿಯ ದರ್ಶನದಿಂದ ಮತ್ತು ಆಕೆಯ ಪ್ರಸಾದದ ಸ್ವೀಕಾರದಿಂದ ಗುಣವಾಗುತ್ತೆ ಎಂಬುದು ಇಲ್ಲಿನ ಭಕ್ತರ ಅಚಲವಾದ ನಂಬಿಕೆ. ದೇವಿಯ ಆಶೀರ್ವಾದ ಪಡೆದ ಅದೆಷ್ಟೋ ಮಹಿಳೆಯರ ಜೀವನದಲ್ಲಿ ಪವಾಡಗಳು ನಡೆದಿವೆ ಎಂಬುದಕ್ಕೆ ಇಲ್ಲಿನ ಜನರೇ ಜೀವಂತ ಸಾಕ್ಷಿ. ನಾವು 21ನೇ ಶತಮಾನದಲ್ಲಿದ್ದರೂ ಮುಟ್ಟಿನ ಬಗ್ಗೆ ಮಾತನಾಡಲು ಹಿಂಜರಿಯುತ್ತೇವೆ. ಹಳ್ಳಿಗಳಿಂದ ಹಿಡಿದು ಪಟ್ಟಣದವರೆಗೂ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಅಸ್ಪೃಶ್ಯರಂತೆ ಕಾಣುವ ಮನಸ್ಥಿತಿ ಇಂದಿಗೂ ಇದೆ. ಆದರೆ ಶತಶತಮಾನಗಳ ಹಿಂದೆ ನಮ್ಮ ಸನಾತನ ಧರ್ಮ ಕಾಮಾಖ್ಯ ದೇವಿಯ ರೂಪದಲ್ಲಿ ಮುಟ್ಟನ್ನು ಆಚರಿಸುತ್ತಿದ್ದೇವೆ. ಪುರಾಣಗಳು ಮತ್ತು ತಾಂತ್ರಿಕ ಗ್ರಂಥಗಳ ಪ್ರಕಾರ ಕಾಮಾಖ್ಯ ದೇವಿಯ ರೂಪವನ್ನು ಕೆಂಪು ಬಣ್ಣದ ಸೀರೆಯಲ್ಲಿ ಚಿತ್ರಿಸಲಾಗಿದೆ. ಆಕೆ ಕೇವಲ ಕರುಣಾಮಯಿ ಮಾತ್ರವಲ್ಲ, ಬದಲಾಗಿ ಅದ್ಭುತ ಶಕ್ತಿಗಳನ್ನು ಹೊಂದಿರುವ ಮಹಾತಾಯಿ. ಈಕೆ ಬರೋಬ್ಬರಿ 6 ತಲೆಗಳು, 12 ಕೈಗಳನ್ನು ಹೊಂದಿರುತ್ತಾಳೆ. 16 ವರ್ಷದ ಪ್ರಾಯದ ಕನ್ಯೆಯ ರೂಪದಲ್ಲಿರುವ ಚಿತ್ರವನ್ನು ಚಿತ್ರಿಸಲಾಗಿದೆ. ಈ 16 ವರ್ಷದ ರೂಪವು ನಿರಂತರ ಯೌವನ, ಸೃಷ್ಟಿ ಸಾಮರ್ಥ್ಯ ಮತ್ತು ಎಂದಿಗೂ ಮುಗಿಯದ ಚೈತನ್ಯವನ್ನು ಪ್ರತಿಪಾದಿಸುತ್ತದೆ. ಆಕೆಯ 6 ಮುಖಗಳು ವಿಭಿನ್ನ ಜ್ಞಾನ ಮತ್ತು ಸೃಷ್ಟಿಯ ರಹಸ್ಯಗಳನ್ನು ಜಗತ್ತಿಗೆ ಸಾರುತ್ತವೆ. ಈ ಕಾಮಾಖ್ಯ ದೇವಿಯು ತನ್ನ ಕೈಗಳಲ್ಲಿ 12 ವಿಧವಾದ ಆಯುಧಗಳನ್ನು ಹಿಡಿದುಕೊಂಡಿರ್ತಾಳೆ. ಇವು ಕೇವಲ ಆಯುಧಗಳಲ್ಲ, ದುಷ್ಟ ಶಕ್ತಿಗಳನ್ನು ಸಂಹಾರ ಹಾಗೂ ಶಿಷ್ಟ ರಕ್ಷಣೆಯ ದಿವ್ಯ ಅಸ್ತ್ರಗಳಾಗಿವೆ. ಪಾಶ, ಅಂಕುಶ, ಬಿಲ್ಲು, ಬಾಣ, ಖಡ್ಗ ಹೀಗೆ ಪ್ರತಿಯೊಂದು ಆಯುಧವು ಮಾನವನ ದುಷ್ಟ ಗುಣಗಳನ್ನು ತೆರೆಸುವ, ಅಜ್ಞಾನವನ್ನು ನಾಶಪಡಿಸುವ ಸಂಕೇತಗಳಾಗಿವೆ. ಭಕ್ತರ ಸಂಕಟಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಅಭಯ ಹಸ್ತಗಳಾಗಿವೆ.
ಸೃಷ್ಟಿಯ ಮೂಲಕ ಗೌರವಿಸುವ ಕಾಮಾಖ್ಯ ದೇವಿಯ ಈ ರಹಸ್ಯ ಇಂದಿಗೂ ಕೋಟ್ಯಾಂತರ ಜನರ ಪಾಲಿಗೆ ಭಕ್ತಿಯ ಕೇಂದ್ರ. ವಿಜ್ಞಾನ ಎಷ್ಟೇ ಮುಂದುವರೆದಿರಬಹುದು, ತಂತ್ರಜ್ಞಾನ ಎಷ್ಟೇ ಆಕಾಶಕ್ಕೆ ಏರಿರಬಹುದು, ಆದರೆ ಕಾಮಾಖ್ಯದ ಈ ನೀಲಾಚಲ ಪರ್ವತದ ಮುಂದೆ ಇಂದಿಗೂ ತರ್ಕಗಳು ಸುಳುತ್ತಿವೆ. ಕೇವಲ ಶ್ರದ್ಧೆ ಮತ್ತು ನಂಬಿಕೆ ಮಾತ್ರ ಇಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಹೆಣ್ಣನ್ನು ಕೀಳಾಗಿ ನೋಡುವ ಸಮಾಜಕ್ಕೆ ಹೆಣ್ಣಿನ ಸೃಷ್ಟಿಯ ಶಕ್ತಿಯೇ ಜಗದ ಶಕ್ತಿ ಅಂತ ಸಾರುವ ದಿವ್ಯ ಕ್ಷೇತ್ರವೇ ಈ ಕಾಮಾಖ್ಯ. ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಪಡೆಯಲೇಬೇಕಾದ ಮಹಾಪುಣ್ಯ ಕ್ಷೇತ್ರವಿದು. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.